ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಈ ಯೋಜನೆಯಡಿ ಹೂಡಿಕೆ ಮಾಡಿದರೆ ತಿಂಗಳಿಗೆ 5,000 ರೂಪಾಯಿ ಪೆನ್ಷನ್ ಅನ್ನು ನೀವು ಪಡಿಬಹುದು. ಹಾಗಿದ್ರೆ ಹೇಗೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಇದು ಹೂಡಿಕೆದಾರರಿಗೆ ಅವರ ನಿವೃತ್ತಿಯ ನಂತರ ಸಿಗುವಂತಹ ಒಂದು ಮಾಸಿಕ ಪಿಂಚಣಿಯಾಗಿದೆ. ನೀವು ಮಾಡುವ ಹೂಡಿಕೆಗೆ ಅನುಗುಣವಾಗಿ ತಿಂಗಳಿಗೆ 1,000ದಿಂದ 5,000ವರೆಗೆ ಪಿಂಚಣಿಯನ್ನು ಪಡಿಬಹುದು. ಹಾಗಿದ್ರೆ ಹೇಗೆ ಅಂತ ಹೇಳಿದ್ರೆ, ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 40 ವರ್ಷಗಳ ಒಳಗಿರಬೇಕು. ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು. ಆದಾಯ ತೆರಿಗೆ ಪಾವತಿದಾರರು ಈ ಯೋಜನೆಗೆ ಸೇರಲು ಅರ್ಹರಲ್ಲ. ಇನ್ನು ಚಾಲ್ತಿಯಲ್ಲಿರುವಂತಹ ಉಳಿತಾಯ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮತ್ತು ಅದನ್ನು ಆಧಾರ್ ಸಂಖ್ಯೆಗೆ ನೀವು ಲಿಂಕ್ ಮಾಡಿರಬೇಕು. ಸೊ ನೀವು ಎಷ್ಟು ವಯಸ್ಸಿನಲ್ಲಿ ಯೋಜನೆಗೆ ಸೇರ್ತೀರಿ ಎಂಬುದರ ಮೇಲೆ ನಿಮ್ಮ ಪ್ರೀಮಿಯಂ ಮೊತ್ತ ನಿರ್ಧಾರ ಮಾಡಲಾಗುತ್ತೆ. ಕಡಿಮೆ ಪ್ರೀಮಿಯಂ ಆದರೆ, ಉದಾಹರಣೆಗೆ 18ನೇ ವಯಸ್ಸಿನಲ್ಲಿ ತಿಂಗಳಿಗೆ 5,000 ರೂಪಾಯಿ ಪಿಂಚಣಿ ಪಡೆಯಲು ನೀವು ಕೇವಲ 210 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಹೆಚ್ಚಿನ ಪ್ರೀಮಿಯಂಗಾದರೆ, ಅದೇ ನೀವು 40ನೇ ವಯಸ್ಸಿನಲ್ಲಿ ಸೇರಿದರೆ 5,000 ಪಿಂಚಣಿಗಾಗಿ ತಿಂಗಳಿಗೆ 1,454 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಆದರೆ 60 ವರ್ಷಗಳ ನಂತರ ಸರ್ಕಾರದಿಂದ ಖಾತರಿಪಡಿಸಿದ ಪಿಂಚಣಿ ಕೂಡ ದೊರೆಯುತ್ತೆ. ಒಂದು ವೇಳೆ ಚಂದಾದಾರರು ಮೃತಪಟ್ಟರೆ ಅವರ ಸಂಗಾತಿಗೆ ಇದು ಪಿಂಚಣಿ ಮುಂದುವರಿಯುತ್ತೆ. ಸಂಗಾತಿಯು ಮೃತಪಟ್ಟರೆ ಪೂರ್ಣ ಪಿಂಚಣಿ ನಿಧಿಯನ್ನು ನಾಮಿನಿಗೆ ಹಸ್ತಾಂತರ ಮಾಡಲಾಗುತ್ತೆ. ಅದೇ ರೀತಿ ಈ ಯೋಜನೆಗೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80 CCD ಅಡಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಇದೆ. ಹಾಗಿದ್ರೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡುವುದು ಹೇಗೆ? ನಿಮ್ಮ ಉಳಿತಾಯ ಖಾತೆ ಇರುವ ಬ್ಯಾಂಕಿಗೆ ಭೇಟಿ ನೀಡಿ APY ಅಂತ ಹೇಳಿದ್ರೆ ಅಟಲ್ ಪೆನ್ಷನ್ ಯೋಜನೆಗೆ ನೀವು ನೋಂದಾವಣಿ ಮಾಡ್ಕೋಬಹುದು. ನೆಟ್ ಬ್ಯಾಂಕಿಂಗ್ ಸೌಲಭ್ಯವಿದ್ರೆ ಮನೆಯಲ್ಲೇ ಕುಳಿತು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ